ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ದಲಿತರು ಸಿಎಂ ಆಗಬೇಕು ಅನ್ನೋ ಎಚ್.ಸಿ. ಮಹದೇವಪ್ಪ ವಿಚಾರಕ್ಕೆ ಸಚಿವ ಪರಮೇಶ್ವರ್ ಸೈಲೆಂಟ್ ಆಗಿದ್ದಾರೆ. ಸದ್ಯಕ್ಕೆ ದಲಿತ ಸಿಎಂ ಬಗ್ಗೆ ನಾನೇನೋ ಮಾತನಾಡಲ್ಲ, ಸರ್ಕಾರ ಸ್ಥಿರವಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಕೆಲವೊಬ್ಬರು ಹೌದು ದಲಿತ ಸಿಎಂ ಆಗಬೇಕಾಗಿತ್ತು ಅನ್ನುವಂಥ ಧ್ವನಿಯನ್ನು ಎತ್ತಾ ಇದ್ರೆ, ಅಂದರೆ ಅವ್ರ ಪರವಾಗಿ ಬ್ಯಾಟ್ ಮಾಡ್ತಿದ್ರೆ, ಬಟ್ ಪರಮೇಶ್ವರ್ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ, ಸರ್ಕಾರ ಸದ್ಯಕ್ಕೆ ಸ್ಥಿರವಾಗಿದೆ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ, ಈಗ ದಲಿತ ಸಿಎಂ ಬಗ್ಗೆ ಮಾತನಾಡೋದು ಪ್ರಸ್ತುತ ಅಲ್ಲ, ಮುಂದಿನದು ಮುಂದೆ ನೋಡೋಣ ಅಂಥೇಳಿ ಪರಮೇಶ್ವರ್ ಹೇಳಿದ್ದಾರೆ. ಯಾಕಂದರೆ ಅವರು ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಪರಮೇಶ್ವರ್ ಅವರು ಯಾವಾಗಲೂ ಸಿಎಂ ಆಗಬೇಕಾಗಿತ್ತು ಅನ್ನುವಂಥ ಚರ್ಚೆಗಳು ಸಹಜವಾಗಿ ಬಂದೇ ಬರುತ್ತೆ. ಮಹದೇವಪ್ಪನವರು ಕೂಡ ಅವ್ರ ಹೆಸರನ್ನು ಹೇಳಿದರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ. ಹಾಗಾಗಿ ಸದ್ಯಕ್ಕೆ ಅದರ ಬಗ್ಗೆ ನಾನೇನು ಮಾತನಾಡಲ್ಲ, ಮುಂದೆ ನೋಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ನ್ಯೂಟ್ರಲ್, ಅಂದರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಅಂದರೆ ಸೈಲೆಂಟ್. ಮತ್ತೆ ಮಾತಾಡಿದ್ರೆ, ನಾನು ಮಾತಾಡಿದರೆ ಅದು ಮತ್ತೆ ದೊಡ್ಡ ಚರ್ಚೆಗೆ ಕಾರಣ ಆಗುತ್ತೇನೋ ಅಂತ ಅಂದ್ಕೊಂಡು ಮಾತನಾಡದೇ ಇರಬಹುದು. ನಮ್ಮಲ್ಲಿ ಸ್ಟೆಬಿಲಿಟಿ ಇರ್ತಕ್ಕಂಥ ಒಂದು ಸರ್ಕಾರ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಅಂತ ಅನಿಸೋದಿಲ್ಲ. ಲೋಕಸಭಾ ಚುನಾವಣೆ ತುಮಕೂರು ಜಿಲ್ಲೆಗೆ ಒಂದು ನೋಡೋಣ, ಅಲ್ಲ, ಚಾನ್ಸಸ್ ಇದೆ ಅಲ್ಲ ಸರ್ ಜಾಸ್ತಿ? ಮುಂದಿನ ನೋಡೋಣ ಅಂತ. ಒಂದು ಸರ್ಕಾರ ನಮ್ಮಲ್ಲಿ ಸ್ಟೆಬಿಲಿಟಿ ಇರ್ತಕ್ಕಂಥ ಒಂದು ಸರ್ಕಾರ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ. ಹಾಗಾಗಿ ಅದರ ಬಗ್ಗೆ ಮಾತಾಡೋದು ಅಷ್ಟೊಂದು ಪ್ರಸ್ತುತ ಅಂತ ಅನಿಸೋದಿಲ್ಲ. ಲೋಕಸಭಾ ಚುನಾವಣೆ ತುಮಕೂರು ಜಿಲ್ಲೆಗೆ ಒಂದು ನೋಡೋಣ, ಅಲ್ಲ, ಚಾನ್ಸಸ್ ಇದೆ ಅಲ್ಲ ಸರ್ ಜಾಸ್ತಿ? ಮುಂದಿನ ನೋಡೋಣ.